ನೋಡಿ ಬಿಜೆಪಿ ನೀವು ಹೇಳ್ದಂಗೆ ಅವ್ರಿಗೆ ಒಂದು ನಾಲ್ಗೆ ಒಂದು ಸ್ಟ್ಯಾಂಡ್ ಓಕೆ. ಡಬಲ್ ಸ್ಟ್ಯಾಂಡ್. ಬಿಜೆಪಿಗೂ ಇಲ್ಲಿ ಗೆಲ್ಲೋದು ಶಕ್ತಿ ಇಲ್ಲ. ಮುಸ್ಲಿಂ ಕಮ್ಯುನಿಟಿ ಮೇಲೆ ಡಿಪೆಂಡ್ ಆಗಿದೆಯಾ, ಈ ಅವರೇ ಈ ಚುನಾವಣೆಯನ್ನು ನಿರ್ಧಾರ ಮಾಡ್ತಾರೆ ಅನ್ನೋಂಥ ಅಭಿಪ್ರಾಯ ನನಗಿದೆಯಾ ಸರ್? ಚುನಾವಣೆ ಒಂದೇ ಒಂದು ಸಮುದಾಯಕ್ಕೆ, ಒಂದೇ ಒಂದು ವರ್ಗಕ್ಕೆ ಸೀಮಿತವಾದಂಥ ಚುನಾವಣೆ ಆಗಕ್ಕೆ ಸಾಧ್ಯ ಇದೆ. ಇಂಥ ಮೂಲಭೂತವಾದಂಥ ಕೋಮುವಾದಿ ಪಕ್ಷಕ್ಕೆ ನಮ್ಮಿಂದ ಸಹಾಯ ಆಗ್ಬೇಕಾ? ನಾನು ಒಂದ್ಸತಿ ಹೇಳಿದ್ದೆ ಇವರಿಗೆ, ಯಾರೋ ದೊಡ್ಡ ಲೀಡರ್ ಪಾಕಿಸ್ತಾನ ಹೋಗಿ ಅಂತ. ನಿಮ್ಗೆ ಅಷ್ಟು ಶೌಕಿ ಇದ್ರೆ ನೀವು ಹೋಗಪ್ಪ, ಅದೇ ಮೊದಲನೇದಾಗಿ ಹೇಗೆ ನಡೀತಾ ಇದೆ ಪ್ರಚಾರ? ಸತತವಾಗಿ ಪಾಲ್ಗೊಂಡಿದ್ದೀರಾ? ಬಹಳ ಚೆನ್ನಾಗಿದೆ. ನನಗೆ ಈಗ ಸಂಪೂರ್ಣ ವಿಶ್ವಾಸ ಇದೆ, ನಾವು ಈ ಬಾರಿ ಈ ಕ್ಷೇತ್ರದಲ್ಲಿ ಒಂದು ಒಳ್ಳೆಯ ಮಾರ್ಜಿನ್ ಇಂದ ಗೆಲ್ತೀವಿ ಅಂತಕ್ಕಂಥ ವಿಶ್ವಾಸ ನನಗಿದೆ. ಈಗ ಅಲ್ಪಸಂಖ್ಯಾತರು ಟಿಕೆಟ್ ಕೇಳಿದ್ರಲ್ಲಿ ಏನು ತಪ್ಪೇ ಇಲ್ಲ. ಆದರೆ ಸಹಜವಾಗಿ ಯಾರು ನಿಧನರು ಅಂದಾಗ ಅದು ಅವರ ಕುಟುಂಬಕ್ಕೆ ಟಿಕೆಟ್ ಕೊಡಬೇಕು. ಈ ಎಲ್ಲಾ ಭಿನ್ನಮತ, ಯಾಕಂದ್ರೆ ಕೊನೆ 3 ಗಂಟೆವರೆಗೂ ಕೂಡ ಕಾದ್ರು ಸಾದಿಕ್ ಪೈಲ್ವಾನ್ ಟಿಕೆಟ್ ವಾಪಸ್ ತಗೊಂಡಿರ್ಲಿಲ್ಲ. ಆ ಸಂದರ್ಭದಲ್ಲಿ ನೀವಾಗಿರ್ಬೋದು, ಅಭಿಷೇಕ್ ದತ್ತ ಆಗಿರ್ಬೋದು, ಸಲೀಂ ಅಹಮದ್ ಆಗಿರ್ಬೋದು, ಎಲ್ಲರೂ ಕೂಡ ಅತಿ ದೊಡ್ಡ ಜವಾಬ್ದಾರಿಯನ್ನ ಹೊತ್ಕೊಂಡು ಇಡೀ ಅಲ್ಪಸಂಖ್ಯಾತರನ್ನ ಒಟ್ಟಾಗಿ ತೆಗೆದುಕೊಂಡು ಹೋಗುವಂತ ಮಹಾನ್ ಕಾರ್ಯಕ್ಕೆ ಮುಂದಾಗಿದ್ದೀರಾ. ಎಲ್ಲವೂ ಹೇಗೆ ನಡೀತಾ ಇದೆ? ಚೆನ್ನಾಗಿದೆ. ಪಕ್ಷದ ಜವಾಬ್ದಾರಿ, ಪಕ್ಷ ಏನು ಹೇಳುತ್ತೆ ಅದನ್ನು ನಾವು ಸಾಧಿಸ್ತಕ್ಕಂಥ ನಮ್ಮ ಕರ್ತವ್ಯ. ಸೊ ಪಕ್ಷದಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಇಲ್ಲ, ನೀವು ಹೋಗಿ ಇಂಥ ಕೆಲಸ ಮಾಡಬೇಕು, ಮನವೊಲಿಸ್ಕೋಬೇಕು ಅಂತ ಹೇಳಿದರು. ನಾವು ಬಂದು ಸಾದಿಕ್ ಅವ್ರಿಗೆ ಮನವೊಲಿಸಿ ಅವ್ರಿಗೆ ಸಮಾಧಾನ ಮಾಡಿ ಪಕ್ಷಕ್ಕೆ ಮತ್ತೆ ಮರು ಸೇರ್ಪಡೆ ಮಾಡಿಸ್ಕೊಂಡು ಬೆಂಬಲವನ್ನು ಅವ್ರು ಸೂಚಿಸಿದ್ದಾರೆ. ಮತ್ತು 11 ಜನ ಬೇರೆ ಬೇರೆ ಪಕ್ಷೇತರ ಅಭ್ಯರ್ಥಿಗಳು ಕೂಡ ವಿಡ್ರಾ ಮಾಡಿಕೊಂಡ್ರು. ಸೊ ಹೀಗಾಗಿ ಭಾಳಷ್ಟು ಜನ ಯಾರ ಅಸಮಾಧಾನದಲ್ಲಿ ಸ್ವಲ್ಪ ಮನ್ಸು ನೋವು ಮಾಡ್ಕೊಂಡಿದ್ರು, ಅವ್ರಿಗೆಲ್ಲ ನಾವು ಮನವೊಲಿಸ್ಕೊಂಡು ಈಗೆಲ್ಲರೂ ಸೇರಿ ಒಟ್ಟಾಗಿ ಎಲೆಕ್ಷನ್ ಮಾಡ್ತಾ ಇದ್ದೀವಿ. ವೈಯಕ್ತಿಕವಾಗಿ ನಾವು ಕೆಲಸ ಮಾಡ್ಕೊಂಡು ಬಂದಿದ್ದೇವೆ. ನಿಶ್ಚಿತವಾಗ್ಲೂ ಪಕ್ಷದಲ್ಲೂ ಕೂಡ ಒಂದು ಕಾನ್ಫಿಡೆನ್ಸ್ ಬರುತ್ತಲ್ಲ, ಇವ್ರಿಗೆ ಒಂದು ಅವಕಾಶ ಕೊಟ್ಟಾಗ ಇವ್ರು ಸಾಧಿಸ್ತಾರಪ್ಪ, ಕೆಲಸ ಮಾಡ್ತಾರೆ, ನಾವು ಕೊಟ್ಟಿದ್ದ ಜವಾಬ್ದಾರಿಯನ್ನು ಇವರು ರೀತಿಯಲ್ಲಿ ನಿಭಾಯಿಸ್ತಾರೆ ಅಂತ ಪಕ್ಷಕ್ಕೆ ಕಾನ್ಫಿಡೆನ್ಸ್ ಬಂದಿದೆ. ಹೌದು, ನಿಶ್ಚಿತವಾಗ್ಲೂ ನಮ್ಮ ಪೊಲಿಟಿಕಲ್ ಕರಿಯರ್ ಕೂಡ ಸಕ್ಸೀಡೆಡ್ ಇನ್ ಆಪರೇಷನ್ ದ ಟಾಸ್ಕ್ ವಿಚ್ ವಾಸ್ ಗಿವನ್ ಬೈ ದಿ ಪಾರ್ಟಿ. ಅಫ್ಕೋರ್ಸ್ ಪಾರ್ಟಿ ಈಗ ಪಾರ್ಟಿಗೂ ಕನ್ವಿನ್ಸ್ ಆಗಿದೆ. ಈಗ ಇಲ್ಲದೇ ಇದ್ದರೆ ಇಂಥ ಮಹತ್ವವಾದಂಥ ಒಂದು ಚುನಾವಣೆಗೆ ನಮ್ಮನ್ನು ಜವಾಬ್ದಾರಿ ಕೊಟ್ಟು ಇಲ್ಲಿ ಕಳಿಸ್ಬೇಕು ಅಂದರೆ ಎಲ್ಲ ಇವರು ಡೆಲಿವರ್ ಮಾಡ್ತಾರೆ. ಇವರು ಸಮುದಾಯದಲ್ಲಿ ಯುವಕರಲ್ಲಿ ಇವ್ರದ್ದೇ ಆದಂಥ ಒಂದು ಛಾಪು ಇದೆ, ಗೌರವ ಇದೆ. ಅದನ್ನು ಬಳಸ್ಕೊಂಡು ಎಲ್ಲರನ್ನ ಸಮಾಧಾನವಾಗಿ ಕರ್ಕೊಂಡು ಬರ್ತಾರೆ ಅಂತ ನಂಬಿಕೆ ಇರೋದ್ರಿಂದನೇ ನಮಗೆ ಕಳಿಸಿರೋದು. ಸೊ ನಮಗೂ ಕೂಡ ಪ್ರೂವ್ ಮಾಡೋದು ಒಂದು ಅವಕಾಶ. ನಮ್ಮ ಸಮಾಜದಲ್ಲಿ ನಮ್ಮ ಕಿಮ್ಮತ್ತು ಇದೆಯಾ ಇಲ್ವೋ ಅಂತ ನೋಡ್ಕೊಳ್ಳೋದು ಕೂಡ ಒಂದು ಅವಕಾಶ. ವೆರಿ ಇಂಪಾರ್ಟೆಂಟ್ ಕ್ವಶನ್ ಏನು ಅಂತ ಹೇಳಿದ್ರೆ, ನಿನ್ನೆ ನೀವು ದಾವಣಗೆರೆ ದಕ್ಷಿಣದಲ್ಲಿ ಮಾಡಿದಂಥ ಒಂದು ಭಾಷಣ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ. ಹೇಗೆ RSS ಮತ್ತು BJP ಫ್ರಮ್ ದಿ ವೆರಿ ಬಿಗಿನಿಂಗ್ ಆಫ್ ಅವರ ಐಡಿಯಾಲಜಿಕಲ್ ಪಾರ್ಟ್ ಇಂದ ಹಿಡಿದು ಹೇಗೆ ಮುಸಲ್ಮಾನರ ವಿರುದ್ಧ RSS ಮತ್ತು BJP ಕೆಲಸ ಮಾಡ್ತು, ಯಾಕೆ ಈಗ ಈ ಬಾರಿ ಮುಸಲ್ಮಾನರು ಯಾವುದೇ ಕಾರಣಕ್ಕೂ BJPಯನ್ನ ಅಥವಾ ಅಸಮಾಧಾನದ ಕಾರಣಕ್ಕೋಸ್ಕರ ಯಾಕೆ ಅದಕ್ಕೆ ಮತ ಹಾಕಬಾರ್ದು ಅಂತೇಳಿ ಒಂದು ಸಿಕ್ಕಾಪಟ್ಟೆ ನೀವು ಮಾಡಿರುವಂತ ಭಾಷಣ ವೈರಲ್ ಆಗಿದೆ. ಅದ್ರ ಬಗ್ಗೆ ಹೇಳಿ ಸರ್. ನಾನು ಇಷ್ಟೇ ರಿಮೈಂಡ್ ಮಾಡಿದ್ದು, ನಮ್ಮ ಸಮಾಜ ಎಂದಿಗೂ ಕೋಮುವಾದಂಥ ಭಾವನೆ ಇಟ್ಕೊಂಡು ವೋಟ್ ಹಾಕಿದವ್ರಲ್ಲ. ನಾವು ಎಂದಿಗೂ ಸಮಾಜವನ್ನು ಒಗ್ಗೂಡಿಸ್ತಕ್ಕಂಥವ್ರು ಯಾರಪ್ಪ, ಎಲ್ಲರಿಗೂ ವಿಶ್ವಾಸ ತೊಗೊಂಡು ಹೋಗೋರು ಯಾರು, ಎಲ್ಲರೂ ಒಂದು ಸಮಾನವಾಗಿ ನೋಡಬೇಕು. ನಾವು ಅಲ್ಪಸಂಖ್ಯಾತರಾದರೂ ನಮ್ಮನ್ನು ಸೆಕೆಂಡ್ ದರ್ಜೆಯ ನಾಗರಿಕರ ಅಂತ BJPಯನ್ನು ನಮಗೆ ಬಿಂಬಿಸ್ತದೋ, ಅಥವಾ ನಾವು ಸಮಾಜದ ವಿರುದ್ಧವಾದಂಥ ಒಂದು ಶಕ್ತಿ ಅಂತ BJP ಸಂಘ ಪರಿವಾರವರು ನಮ್ಮನ್ನು ಯಾವ ರೀತಿ ನೋಡ್ತಾರೋ, ಕಾಡಿಸ್ತಾರೋ, ಸೊ ದ್ವೇಷಿಸ್ತಾರೋ, ಅಂಥ ಒಂದು ಸಂದರ್ಭದಲ್ಲಿ ನಾವು ಒಗ್ಗೂಡಿಸ್ಕೊಂಡು ತಗೊಂಡು ಹೋಗ್ತಕ್ಕಂಥ ಪಕ್ಷ ಯಾವುದು? ಕಾಂಗ್ರೆಸ್. ಆ ವಿಚಾರಧಾರೆ ಯಾವುದು? ಕಾಂಗ್ರೆಸ್ ವಿಚಾರಧಾರೆ. ಸೊ ಇಂಥ ವಿಚಾರಧಾರೆಯನ್ನು ನಾವು ಎತ್ತಿಡ್ಕೊಂಡು ಹೋಗಬೇಕು. ನಮ್ಮ ಸಮುದಾಯಕ್ಕೆ ಹೌದು ಟಿಕೆಟ್ ಕೇಳಿದ್ದು ನಮ್ಮ ಅಧಿಕಾರ ಇತ್ತು, ಕೇಳಿದ್ದೀವಿ. ಕೊಡದೇ ಇದ್ದಾಗ ನೋವು ಕೂಡ ಆಗಿರ್ತಕ್ಕಂಥದ್ದು ಸಹಜ. ಸೊ ನೋವು ಆದಾಗ ಸ್ವಲ್ಪ ಬೇಜಾರು ಮಾಡ್ಕೊಳ್ಳೋದು ಅದು ಪ್ರಕೃತಿಯ ಒಂದು ನಿಯಮನೇ. ಅದು ಮನುಷ್ಯರಲ್ಲಿ ಆ ಭಾವನೆ ಬಂದೇ ಬರುತ್ತೆ. ಆದರೂ ಸಹ
ಕೆಲವೊಮ್ಮೆ ನಮಗೆ ಹಿನ್ನಡೆ ಆಯಿತು ಅಂತನೂ ತಿಳ್ಕೊಂಡ್ರು ಸಹ ಅಟ್ ದಿ ಲಾರ್ಜರ್ ಇಂಟ್ರೆಸ್ಟ್, ಸಮಾಜದ ಒಂದು ದೃಷ್ಟಿಯಿಂದ, ದೇಶದ ಐಕ್ಯತೆಯ ದೃಷ್ಟಿಯಿಂದ ಇಂಥ ಮೂಲಭೂತವಾದಂಥ ಕೋಮುವಾದಿ ಪಕ್ಷಕ್ಕೆ ನಮ್ಮಿಂದ ಸಹಾಯ ಆಗಬೇಕಾ ಅಂತ ನಾವು ಮಾತಾಡಬೇಕಲ್ಲ. ಸೊ ಅದನ್ನು ಮಾತಾಡಿದ್ದೇನೆ. ಅದ್ರ ಪ್ರತಿಕ್ರಿಯೆ ಏನು ಅಂತ ನೀವು ನಮ್ಮ ಸಮಾಜದಲ್ಲಿ ಕೇಳ್ಬೋದು. ಈಗ ಮನಸ್ಸು ಪೂರ್ತಿ ಬಹುತೇಕ ನಮ್ಮ ಸಮಾಜದ ಜನ ಇಲ್ಲ ಕಾಂಗ್ರೆಸ್ ಯಾರೇ ಅಭ್ಯರ್ಥಿ ಇರಲಿ, ಯಾವುದೇ ಧರ್ಮದವರಿರಲಿ, ಯಾರೇ ಜಾತಿ ಇರಲಿ, ರಾಹುಲ್ ಗಾಂಧಿಯವ್ರ ಕೈ ಬಲಪಡಿಸ್ಬೇಕು. ಸಿದ್ದರಾಮಯ್ಯನವರು ಇವತ್ತು ಈ ರಾಜ್ಯದಲ್ಲಿ ಮಾಡ್ತಾ ಇರ್ತಕ್ಕಂಥ ಕೆಲಸಕ್ಕೆ ಕಾಂಗ್ರೆಸ್ ಪಕ್ಷದ ಒಂದು ಶಕ್ತಿ ಕಡಿಮೆ ಆಗಬಾರ್ದು. ಡಿ ಕೆ ಶಿವಕುಮಾರ್ ಅವರು ಸಂಘಟನೆ ಮಾಡ್ತಾಯಿದ್ದಾರೆ, ಇದು ಕಡಿಮೆ ಆಗಬಾರ್ದು ಅಂತ ಹೇಳಿ ತೀರ್ಮಾನ ಮಾಡಿದ್ದಾರೆ. ಸರ್, ಬೇರೆ ಪ್ರಶ್ನೆಗಳಿದ್ದಾವೆ. ಈ ಟಾಪಿಕ್ ಮಾತಾಡೋದ ಹಿನ್ನೆಲೆಯಲ್ಲಿ ನಾನು ಇದನ್ನೇ ಕಂಟಿನ್ಯೂ ಮಾಡ್ತೀನಿ. ಪ್ಲೀಸ್ ಡೋಂಟ್ ಮೈಂಡ್ ಸರ್. ಸೊ ಗೊತ್ತಿದೆ ಸರ್, ಈ ಒಂದು ಚುನಾವಣೆಯಲ್ಲಿ ಟಿಕೆಟ್ ಬೇಕು ಅನ್ನುವಂಥ ವಿಚಾರದಲ್ಲಿ ಮುಸ್ಲಿಂ ಸಮುದಾಯ ಪಟ್ಟಣ ಹಿಡಿದಿತ್ತು. ಸೊ ಕೊನೆಗೆ ಸಮರ್ಥ ಅವರಿಗೆ ಟಿಕೆಟ್ ಆಯಿತು. ಇದೀಗ ಓಕೆ, ನಾವು ಎಲೆಕ್ಷನ್ ಅಂತ ಸಂದರ್ಭದಲ್ಲಿ ಈ ಜಾತಿ ಧರ್ಮ ಬರಬಾರ್ದು ಅಂತೀವಿ, ಬಟ್ ಓಪನ್ ಸೀಕ್ರೆಟ್ ಬಂದೇ ಬರುತ್ತೆ ಸರ್ ಅದು. ಸೊ ಈ ಚುನಾವಣೆ ಮುಸ್ಲಿಂ ಕಮ್ಯುನಿಟಿ ಮೇಲೆ ಡಿಪೆಂಡ್ ಆಗಿದೆಯಾ? ಅವರೇ ಈ ಚುನಾವಣೆಯನ್ನ ನಿರ್ಧಾರ ಮಾಡ್ತಾರೆ ಅನ್ನೋಂಥ ಅಭಿಪ್ರಾಯ ನಿಮಗಿದೆಯಾ ಸರ್? ನೋಡಿ, ಯಾವುದೇ ಒಂದು ಚುನಾವಣೆ ಒಂದೇ ಒಂದು ಸಮುದಾಯಕ್ಕೆ, ಒಂದೇ ಒಂದು ವರ್ಗಕ್ಕೆ ಸೀಮಿತವಾದಂಥ ಚುನಾವಣೆ ಆಗಕ್ಕೆ ಸಾಧ್ಯ ಇಲ್ಲ. ಹೌದು, ಮುಸ್ಲಿಂ ಜನಸಂಖ್ಯೆ ಒಂದು ಒಳ್ಳೆ ದೊಡ್ಡ ಸಂಖ್ಯೆಯಲ್ಲಿ ಇರೋದ್ರಿಂದ ಅವರ ತೀರ್ಮಾನದ ಬಗ್ಗೆ ಸ್ವಲ್ಪ ಜಾಸ್ತಿ ಚರ್ಚೆ ಆಗುತ್ತೆ, ಜಾಸ್ತಿ ಮಹತ್ವ ಇರುತ್ತೆ. ಸೊ ಇವತ್ತಿನ ಈ ಚುನಾವಣೆಯಲ್ಲಿ ಎಲ್ಲರೂ ಆ ಕಡೆ ನೋಡ್ತಾ ಇದ್ದಾರೆ. ಯಾಕಂದರೆ ಅಂಥ ಒಂದು ವಾತಾವರಣ ಸೃಷ್ಟಿ ಆಗಿದೆ. ಕೆಲವರು 3-4-5 ತಿಂಗಳಿಂದ ಆ ವಾತಾವರಣ ಸೃಷ್ಟಿ ಮಾಡಿದರು, ಕೆಲವರು ಈಗ ಉದ್ದೇಶಪೂರ್ವಕವಾಗಿ ಅಂಥ ವಾತಾವರಣ ಸೃಷ್ಟಿ ಮಾಡಿದ್ದಾರೆ. ಮತ್ತು ಕೆಲವರು ಇಲ್ಲ, ಈ ಮತವನ್ನು ಬ್ರೇಕ್ ಮಾಡಿ ಇದಕ್ಕೆ ತುಂಡವಾಗಿ ಒಂದು ಇದು ಮಾಡಿ ನಾವು ಬಿ ಜೆ ಪಿಗೆ ಗೆಲ್ಲಿಸ್ಬಿಡ್ಬೇಕು ಅಂತಲೂ ಕೆಲವರು ಪ್ರಯತ್ನ ಮಾಡ್ತಾಯಿದ್ದಾರೆ. ಬಿ ಜೆ ಪಿನೂ ಯಾವುದೋ ಒಂದು ದೊಡ್ಡ ಆಸೆ ಇಟ್ಕೊಂಡು ಆಯ್ತಪ್ಪ ಇವರೆಲ್ಲ ಡಿವೈಡ್ ಆಗೋಗಿದ್ರೆ ನಾವು ಗೆಲ್ತೀವಿ ಅಂತ ಆ ಆಸೆಯಲ್ಲಿದ್ದಾರೆ. ಇಲ್ಲಾಂದರೆ ಅವ್ರಿಗೆ ಬಿ ಜೆ ಪಿಗೂ ಇಲ್ಲಿ ಗೆಲ್ಲೋದಕ್ಕೆ ಶಕ್ತಿ ಇಲ್ಲ. ಮತ್ತು ನಮ್ಮ ಸಮುದಾಯದಲ್ಲಿ ಸಣ್ಣ ಪಾರ್ಟಿ, ಇಂಡಿಪೆಂಡೆಂಟ್ಸು, ಪಕ್ಷೇತರರು ಯಾರ್ಯಾರು ನಿಂತವ್ರೆ, ಅವ್ರು ಯಾರಿಗೂ ಗೆಲ್ತಕ್ಕಂಥ ಸಾಮರ್ಥ್ಯನೂ ಇಲ್ಲ, ಶಕ್ತಿನೂ ಇಲ್ಲ. ಅವರು ನೇರವಾಗಿ ಬಿ ಜೆ ಪಿ ಪರ ಕೆಲಸ ಮಾಡ್ದಂಗೆ ಅವ್ರು ಮಾಡ್ತಾ ಇರ್ತಕ್ಕಂಥದ್ದು. ಸೊ ಇಂಥ ಒಂದು ಸಂದರ್ಭದಲ್ಲಿ ಬಹುಶಃ ಜನ ಭಾಳ ಪ್ರಜ್ಞೆಯಿಂದ ಯೋಚನೆ ಮಾಡಿ ದೂರಾಲೋಚನೆ ಇಟ್ಕೊಂಡು ವೋಟ್ ಹಾಕ್ತಾರೆ. ಆ ಪ್ರಯತ್ನ ನಾವು ಮಾಡಿದ್ದೇವೆ ಅಂತ ನನಗೆ. ಅಸಮಾಧಾನ ಅಂತ ಏನು ಹೇಳ್ತಿದ್ರು ಸರ್, ಅದು ಶಮನ ಆಯ್ತಾ? ಶಮನವಾಗಿದೆ. ಅದಕ್ಕೆ ಇವತ್ತು ನಮಗೆ ಜನ ಬೆಂಬಲ ನೀವು ನೋಡ್ಬೋದು. ಬಹುತೇಕ ಜನರು ಹೊರಗೆ ಬಂದು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸ್ತಾ ಇರ್ತಕ್ಕಂಥದ್ದು. ನನ್ನ ಜೊತೆಗೆ ಬನ್ನಿ, ಒಳಗಡೆ ನಡ್ಕೊಂಡು ಹೋಗೋಣ, ನೋಡಿ ಹೇಗೆ ಸಾಮಾನ್ಯ ಜನರು ಆಚೆ ಬಂದು. ಇಟ್ಸ್ ಅ ರಿಯಾಲಿಟಿ, ಯು ಆರ್ ಸೇಯಿಂಗ್ ಇಟ್ಸ್ ಅ ರಿಯಾಲಿಟಿ. ಆ್ಯಂಡ್ ಕಾಂಗ್ರೆಸ್ ಪರವಾದಂಥ ಒಂದು ಗುಡ್ವಿಲ್ ಇದೆ, ಜನರಲ್ಲಿ ಗುಡ್ವಿಲ್ ಇದೆ. ವಿಶೇಷವಾಗಿ ಅಲ್ಪಸಂಖ್ಯಾತರಲ್ಲಿ, ದಲಿತ ಸಮುದಾಯದಲ್ಲಿ, SC ST ಸಮುದಾಯದಲ್ಲಿ, ಅತಿ ಹಿಂದುಳಿದ ವರ್ಗದಲ್ಲಿ, ಅತಿ ಬಡವರಲ್ಲಿ, ಯಾವುದೇ ಜಾತಿಯಲ್ಲಿ, ಲಿಂಗಾಯತರಲ್ಲಿ, ಒಕ್ಕಲಿಗರಲ್ಲಿ ಬಡವರಿದಾರಲ್ಲ, ಆ ಬಡವರಲ್ಲಿ ಕಾಂಗ್ರೆಸ್ ಪರವಾದಂಥ ಒಂದು ಕಾಳಜಿ ಅವ್ರಿಗೆ, ಕಾಂಗ್ರೆಸ್ಗೆ ಇದೆಪ್ಪ ನಮ್ಮ ಪರವಾಗಿ ಇದೆ ಅಂತ ಒಂದು ಸ್ಪಷ್ಟವಾದಂಥ ಸಂದೇಶ ಇದೆ. ಅದು ಬಿ ಜೆ ಪಿ ಬಗ್ಗೆ ಇಲ್ಲ. ಯಾವುದೇ ಅವರ ಕಾರ್ಯಕ್ರಮ ಇಷ್ಟು ಸಂಚಲನೂ ಮೂಡಿಲ್ಲ, ಇಷ್ಟು ಮಟ್ಟಕ್ಕೆ ಬಡವರಿಗೆ ಮುಟ್ಟಲೂ ಇಲ್ಲ. ಕಾಂಗ್ರೆಸ್ ಕಾರ್ಯಕ್ರಮ ಮುಟ್ಟಿರ್ತಕ್ಕಂಥದ್ದು. ಸೊ ಈಗ ಏನೇ ಆಗಲಿ, ವಿಶೇಷವಾಗಿ ಮಹಿಳೆಯರು ನಾನು ಹೋದರೆ ನಾವು ಯಾರೇ ಏನು ಹೇಳಿದ್ರು ಕಾಂಗ್ರೆಸ್ ವೋಟ್ ಹಾಕ್ತೀವಿ ಅಂತ ಹೇಳ್ತಾರೆ. ಆ ಮಟ್ಟಕ್ಕೆ ಅವ್ರಿಗೆ ಕಾಂಗ್ರೆಸ್ ಬಗ್ಗೆ ಒಂದು ಇದಿದೆ, ಇಲ್ಲಪ್ಪ ನನಗೆ ನೋಡ್ಕೋತಾ ಇದ್ದಾರೆ, ಕನ್ಸರ್ನ್ ಇದೆ, ನಾವು ಶಕ್ತಿ ಕೊಡಬೇಕು ಅಂತ. ಸೊ ಅದೆಲ್ಲ ಒಂದು ವಾತಾವರಣ ನಿರ್ಮಾಣ ಮಾಡೋಕ್ಕೆ ಅದು ನಮಗೆ ಸಹಾಯ ಆಗಿದೆ ಅಂತ ನಾನು ಹೇಳ್ತಾ ಇದ್ದೆ. ಎಲೆಕ್ಷನ್ಗೆ ಗ್ಯಾರಂಟಿ ಯೋಜನೆ ಎಷ್ಟು ಹೆಲ್ಪ್ ಆಗುತ್ತೆ? ಎಷ್ಟು ಹೆಲ್ಪ್ ಆಗುತ್ತೆ ಅಂತ ಹೇಳೋಕ್ಕಿಂತ ನಾನು ನಿಮಗೆ ಹೇಳಿದ್ನಲ್ಲ, ಒಂದು ಗುಡ್ವಿಲ್ ಇದೆಯಲ್ಲ, ಈ ಬಡವರಲ್ಲಿ ಗುಡ್ವಿಲ್, ಮಹಿಳೆಯರಲ್ಲಿ ಗುಡ್ವಿಲ್, ಆ ಗುಡ್ವಿಲ್ ಬಂದಿರೋದು ಈ ಯೋಜನೆಗಳಿಂದ ಮತ್ತು ನಮ್ಮ ಸಾಮಾಜಿಕ ನ್ಯಾಯದ ಕಾರ್ಯಕ್ರಮಗಳಿಂದ ಇದನ್ನು ಬಂದಿರತಕ್ಕಂಥದ್ದು. ಸೊ ಇದನ್ನು ನಾನು ನೋಡಿದೆ ಗ್ಯಾರಂಟಿ ಗುಡ್ವಿಲ್ ಅಂತಲೇ ಹೇಳ್ಬೋದು. ಅಥವಾ ನಮ್ಮ ಸಾಮಾಜಿಕ ನ್ಯಾಯದ ಕಾರ್ಯಕ್ರಮಗಳು ನಾವೇನು ಹಾಕ್ಕೊಂಡಿದ್ದೀವಿ ಹಲವಾರು ಬೇರೆ 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 ಸಮುದಾಯಗಳಿಗೆ, ಆ ಗುಡ್ವಿಲ್ ಅಂತ ಹೇಳ್ಬೋದು. ಮತ್ತು ಒಟ್ಟಾರೆ ನೀವು ಕಾಂಗ್ರೆಸ್ BJP ಅಂದರೆ ಇವತ್ತು ಜನಮಾನಸದಲ್ಲಿ ಏನಾಗೋಗಿದೆ, ಕಾಂಗ್ರೆಸ್ ಅಂದ ತಕ್ಷಣ ಬಡವರಿಗೆ, ಕಾಂಗ್ರೆಸ್ ಅಂದ ತಕ್ಷಣ ಯಾರಿಗೆ ಧ್ವನಿ ಇಲ್ಲ, ಶಕ್ತಿ ಇಲ್ಲ, ಅವ್ರ ಪರವಾಗಿ ನಿಲ್ತಾರಪ್ಪ. BJP ಅಂದರೆ ಪ್ರಬಲ ಶಕ್ತಿಗಳು, ಕಾರ್ಪೊರೇಟು, ದೊಡ್ಡ ಹಣವಂತರು,
ಇದಕ್ಕೆ ಹೋಗ್ಬಿಟ್ಟಿದೆ ಅದು. ಅಂದ್ರೆ ಬಿಜೆಪಿ ಕೇವಲ ಅಂಬಾನಿ ಅದಾನಿಗೆ ಮಾತ್ರ ಸೀಮಿತ ಆಗಿದೆ ಅಂತ. ಅವ್ರ ಕಂಟ್ರೋಲಲ್ಲಿದೆ ಪಕ್ಷ. ಅವ್ರಿಗೆ ಸೀಮಿತ ಆಗಿದಾರೋ ಇಲ್ವೋ ಅಂತಕ್ಕಿಂತ ಅವರ ಕಂಟ್ರೋಲಲ್ಲಿದೆ. ಎಸ್ ಸರ್. ಜಮೀರ್ ಅಹಮದ್ ಅವರ ಪ್ರೆಸ್ ಮೀಟ್ ಅನ್ನು ಇವತ್ತು ನೋಡಿದ್ವಿ. ಜಮೀರ್ ಅಹಮದ್ ಕೇವಲ ರಾಜ್ಯ ಅಲ್ಲ, ರಾಷ್ಟ್ರಕ್ಕೆ ಬೇಕಾಗಿರುವಂತ ನಾಯಕ ಕಾಂಗ್ರೆಸ್ ವಿಚಾರದಲ್ಲಿ. ಆದ್ರೆ ಈಗ ರಿಜ್ವಾನ್ ಅರ್ಷದ್ ಜಮೀರ್ ಅಹಮದ್ ಅವರ ನಂತರದಲ್ಲಿ ರಾಜ್ಯದಲ್ಲಿ ಅತಿ ದೊಡ್ಡ ಅಲ್ಪಸಂಖ್ಯಾತ ನಾಯಕರಾಗಿ ಗುರುತಿಸ್ಕೊಂಡಿದ್ದಾರೆ, ಜವಾಬ್ದಾರಿಯನ್ನು ಹೊತ್ಕೊಂಡಿದ್ದಾರೆ. ಜವಾಬ್ದಾರಿ ಭಾರ ಅನ್ನಿಸ್ತಿದ್ಯಾ, ಸೇವೆ ಅನ್ನಿಸ್ತಿದ್ಯಾ? ಅಲ್ಲ, ಜವಾಬ್ದಾರಿಕ್ಕಿಂತ ನಮ್ಮ ಸಮುದಾಯ ನಮ್ಮ ಬಗ್ಗೆ ಇಟ್ಕೊಂಡಿರ್ತಕ್ಕಂಥ ಒಂದು ಪ್ರೀತಿ ವಿಶ್ವಾಸ. ಈಗ ಎಷ್ಟೇ ವಿಪರೀತ ಪರಿಸ್ಥಿತಿ ಇದ್ರೂ ಸಹ ನಾವು ಹೋಗಿ ಮಾತನಾಡಿದಾಗ, ಇಲ್ಲ ನೀವು ಬಂದಿದ್ದೀರಿ, ನಾವು ಪುನರ್ವಿಚಾರ ಮಾಡ್ತೀವಿ, ಇಲ್ಲ ನೀವು ಹೇಳ್ತಿರೋದು ಸರಿ, ನಾವೆಲ್ಲ ನಮ್ಮ ತೀರ್ಮಾನಗಳು ಏನೇ ಆಗಲಿ, ನಮ್ಮ ಭಾವನೆಗಳು ಎಷ್ಟೇ ನಮಗೆ ಧಕ್ಕೆ ಆಗಿರಲಿ ಅಥವಾ ನಾವು ಬೇರೆ ಏನೇ ಯೋಚನೆ ಮಾಡಿದರೂ ಸಹ ಈ ಬಾರಿ ಮತ್ತೆ ಬದಲಾವಣೆ ಮಾಡ್ತೀವಿ ಅಂತ ನಮಗೂ ಸ್ವಲ್ಪ ಗುಡ್ವಿಲ್ ಇದೆ ನಮ್ಮ ಸಮುದಾಯದಲ್ಲಿ ಅಂತ ನಾವು ಇಷ್ಟು ವರ್ಷ ಹೋರಾಟ ಮಾಡಿಕೊಂಡು ಅವರ, ಯಾಕಂದರೆ ನಾನು ವಿಶೇಷವಾಗಿ ಒಂದು ಸಮುದಾಯ ವಿಶೇಷವಾಗಿ ಬೆಳ್ಕೊಂಡು ಬಂದಿಲ್ಲ, ನಾನು ಸಂಘಟನೆಯ ಮೂಲಕ ಬಂದಿದ್ದೆ. ಆದರೆ ನಾನು ಅಸೆಂಬ್ಲಿಯಲ್ಲಿ ಯಾವಾಗ ನಮ್ಮ ಸಮುದಾಯದ ವಿರುದ್ಧವಾಗಿ ಯಾವಾಗ BJPಯವರಾಗಲಿ RSSನವರಾಗಲಿ ಇವ್ರ ಸಂಘ ಪರಿವಾರನವರು ಅವ್ರು ಏನೇ ಮಾಡಿದ್ರು ಭಾಳ ಪ್ರಬಲವಾಗಿ ವಿರೋಧ ಮಾಡಿದ್ದಾನೆ, ಅಸೆಂಬ್ಲಿಯಲ್ಲಿ ಮಾತನಾಡಿದ್ದಾನೆ. ದಾವಣಗೆರೆ ಅಂತ ಜಿಲ್ಲೆ, ಈ ಜಿಲ್ಲೆಯಲ್ಲಿ ಮತದಾರರು ಭಾಳ ಸ್ವಲ್ಪ ಭಾವನಾತ್ಮಕವಾದಂಥ ಮತದಾರರು, ಬಟ್ ಭಾಳಷ್ಟು ಜನ ಆ ಥರ ಇದಿಲ್ಲ, ಭಾಳ ಫೇರ್ ಜನ ಇಲ್ಲಿ. ಸೊ ನನಗೂ ಖುಷಿ ತಂತು ಇಲ್ಲಿ ಬಂದು ಕೆಲಸ ಮಾಡಿದ್ದು, ಜನ ರೆಸ್ಪಾನ್ಸ್ ಮಾಡಿರೋದು ಮತ್ತು ವಿಶೇಷವಾಗಿ ನಮ್ಮ ಸಮುದಾಯ ರೆಸ್ಪಾನ್ಸ್ ಮಾಡಿರೋದು. ಪ್ರತಿ ಚುನಾವಣೆ ಬಂದಾಗ ಅದು ಲೋಕಸಭೆ ಆಗಿರಲಿ, ವಿಧಾನಸಭೆ ಆಗಿರಲಿ, ZP ಆಗಿರಲಿ, TP ಆಗಿರಲಿ ಅಥವಾ ಯಾವುದೋ ಕೋಆಪರೇಟಿವ್ ಸೊಸೈಟಿ ಆಗಿರಲಿ, ಅಲ್ಪಸಂಖ್ಯಾತರ ಮತ ನಮಗೆ ಬೇಡ, ಮುಸ್ಲಿಮರ ಮತ ನಮಗೆ ಬೇಡ, ಮುಸ್ಲಿಮರು ಏನೋ ಒಂದು ಇಶ್ಯೂ ಆಯ್ತಾರೆ ಪಾಕಿಸ್ತಾನಕ್ಕೆ ಹೋಗಿ, ಇದೇ ಘೋಷಣೆಗಳನ್ನ ಮಾಡಿಕೊಂಡು ಭಾವನೆಗಳ ಮೇಲೆ ಆಟ ಆಡ್ಕೊಂಡು ಬರ್ತಾರೆ. ಆದರೆ ಈ ಸಲ ದಾವಣಗೆರೆ ಚುನಾವಣೆಯಲ್ಲಿ ಇದೇ ಮುಸ್ಲಿಂ ಮತದ ಮೇಲೆ ನಿರ್ಧಾರ ಅಥವಾ ಡಿಪೆಂಡ್ ಆಗುವಂಥ ದುರ್ಗತಿ BJPಗೆ ಬಂದಿದೆ ಅಂತ ಜನ ಚರ್ಚೆ ಮಾಡ್ತಿದ್ದಾರೆ. ಏನಂತೀರಾ? ನೋಡಿ, BJP ಅವ್ರಿಗೇನು ನೀವು ಹೇಳ್ದಂಗೆ ಅವ್ರಿಗೆ ಒಂದು ನಾಲ್ಗೆನೂ ಇಲ್ಲ, ಒಂದು ಸ್ಟ್ಯಾಂಡು ಇಲ್ಲ, ಡಬಲ್ ಸ್ಟ್ಯಾಂಡರ್ಡ್ ಅವ್ರಿಗೆ. ಅವ್ರಿಗೆ ಬೇಕಾದಾಗ ದ್ವೇಷಿಸ್ತಾರೆ, ಅವ್ರಿಗೆ ಬೇಕಾದಾಗ ಗುರಿ ಮಾಡ್ತಾರೆ, ಅವ್ರಿಗೆ ಬೇಕಾದಾಗ ನಮ್ಮ ಯಾವ ಮಟ್ಟಕ್ಕೆ ತೊಂದರೆ ಕೊಡ್ತಾರೆ ಅಂದ್ರೆ ನಮ್ಮಲ್ಲಿ ಹಿಂಸೆ ಮಾಡೋದು, ನಮ್ಮನ್ನು ಟಾರ್ಚರ್ ಮಾಡೋದು, ಇಡೀ ಸಮುದಾಯವನ್ನು ನೀವು ಭಯೋತ್ಪಾದಕರು ಅಂತ ಬೇಕಾದ್ರೂ ಹೇಳ್ಬಿಡ್ತಾರೆ. ಯಾವುದೋ ಬೇರೆ ದೇಶ, ನಮ್ಗೆ ಯಾವ ದೇಶ ಅದು ನಮ್ಗೇನು ಗೊತ್ತು, ಆ ದೇಶ ನಮ್ಮ ಹೆಸರು ತಗೊಳ್ಳಲ್ಲ, ಆ ದೇಶದ ಹೆಸರು ತಗೊಳ್ಳಲ್ಲ. ಸೊ ನಾನು ಒಂದ್ಸತಿ ಹೇಳಿದ್ದೆ ಇವ್ರಿಗೆ, ಯಾರೋ ದೊಡ್ಡ ಲೀಡರ್, ನೀವು ಪಾಕಿಸ್ತಾನಕ್ಕೆ ಹೋಗಿ ಅಂತ ಹೇಳಿದಾಗ, ನಿಮ್ಗೆ ಅಷ್ಟು ಶೌಕಿ ಇದ್ರೆ ನೀವು ಹೋಗಪ್ಪ, ಪದೇ ಪದೇ ಯಾಕೆ, ನಮ್ಗೆ ಅದೇನು ಅಂತ ಗೊತ್ತೂ ಇಲ್ಲ, ನಾವು ಹೋಗೋದು ಇಲ್ಲ, ನಮ್ಗೆ ಬೇಕಾಗಿಲ್ಲ. ಸೊ ಇವತ್ತೇನಾಗ್ಬಿಟ್ಟಿದೆ ಅವ್ರಿಗೆ, ಅವ್ರು ನೋಡಿ ಎಷ್ಟು ಅವಕಾಶವಾದಿಗಳು, ನಮ್ಮ ಮೇಲೆ ದ್ವೇಷ 9ನೇ ತಾರೀಕುವರೆಗೂ ನಿಲ್ಸ್ಬಿಟ್ಟವ್ರು. ಪ್ರಹಾರ ಎಲ್ಲ ನಿಂತ್ಬಿಟ್ಟು ಕದನ ವಿರಾಮ. ಇಲ್ಲಾಂದ್ರೆ ಬೆಳಗ್ಗಾದ್ರೆ ಅವ್ರಿಗೆ ಮುಸಲ್ಮಾನರನ್ನ ಬೈದೇ ಇದ್ರೆ, ಕಾಡದೇ ಇದ್ರೆ, ವಿಷ ಹಾಕದೇ ಇದ್ರೆ ಸೊಸೈಟಿಯಲ್ಲಿ, ಸಮಾಜದಲ್ಲಿ ಅವ್ರಿಗೆ ಊಟನೇ ಜೀರ್ಣ ಆಗಲ್ಲ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.